ಶ್ರೀಗುರುಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. 34ನೇ ಶ್ಲೋಕ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಹೀಗೆ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಅಕೀರ್ತಿಃ ಮರಣಾದತಿರಿಚ್ಯತೆ. ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಒಂದು ವಿಷಯನ ತಿಳಿಸ್ತಾ ಇದ್ದ. ಏನಿವಾಗ ಧರ್ಮವನ್ನು ಬಿಟ್ಟು ಅಪಕೀರ್ತಿ ಬಂದರೆ ಏನು ಅಂತ. ಅದಕ್ಕೆ ಭಾಷ್ಯದಲ್ಲಿ ಮತ್ತು ತಾತ್ಪರ್ಯ ಏನಿಲ್ಲ ಆಚಾರ್ಯರದು. ರಾಯರು ಇದಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಏನು ಅಂತ, ಅಪಕೀರ್ತಿಂ ಚ ಅವಾಪ್ಸ್ಯಸಿ ಇತ್ಯಾಹ ಅಕೀರ್ತಿಂ ಇತಿ. ನಿನಗೆ ಅಪಕೀರ್ತಿಯೂ ಹೊಂದುತ್ತಿ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಏನು ಅಪಕೀರ್ತಿ? ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ. ಅಪಿ ಚ ಅಕೀರ್ತಿ, ಅಕೀರ್ತಿ ಅಂತ ಅಪಕೀರ್ತಿ ಅಂತ. ಅವ್ಯಯ ಅಂತ ಪದ ಇದೆ. ಅವ್ಯಯ ಅಂದರೆ ಶಾಶ್ವತ. ನಿನಗೆ ಶಾಶ್ವತವಾಗಿ ಅಪಕೀರ್ತಿಯೂ ಹಾಗೆ ಉಳಿತದೆ. ನಿನ್ನ ಸ್ವಧರ್ಮವನ್ನು ಬಿಟ್ಟರೆ ಭಗವತ್ ಪೂಜಾರೂಪವಾದಂತಹ ಕ್ಷತ್ರಿಯರಿಗೆ ಅನುಗುಣವಾದಂತಹ ಅವರ ವಿಹಿತ ಪೂಜಾ, ಏನೋ ಯುದ್ಧ ಮಾಡುವಂತಹ ದುಷ್ಟರನ್ನು ಸಂಹಾರ ಮಾಡುವಂತಹದ್ದು, ಯುದ್ಧದಲ್ಲಿ ದುಷ್ಟರನ್ನು ಸಂಹಾರ ಮಾಡುವಂತಹ ಈ ಏನು ಸ್ವಧರ್ಮ ಇದೆ, ಪರಮಾತ್ಮನ ಪೂಜಾರೂಪವಾದಂತಹ ಧರ್ಮವನ್ನು ಬಿಡೋದ್ರಿಂದ ನಿನಗೆ ಶಾಶ್ವತವಾದಂಥ ಅಪಕೀರ್ತಿ. ಎಲ್ಲಿ, ಯಾರಲ್ಲಿಂದ? ಭೂತಾನಿ. ಭೂತಾನಿ ಅಂದರೆ ಜನರುಗಳು ಅಂತ. ಜನರು ಆಡ್ಕೊಳ್ತಾರೆ ನಿನ್ನ. ಜನರ ಮಧ್ಯದಲ್ಲಿ ನಿನಗೆ ಅಪಕೀರ್ತಿ. ಅಸ್ತು ಕೋ ದೋಷ. ಅಪಕೀರ್ತಿ ಇರಲಿ ರೀ, ನನಗೇನಾಗಬೇಕಾದ್ರಿಂದ ಅಂತಂದರೆ ಅದಕ್ಕೆ ಹೇಳಿದ ಸಂಭಾವಿತ ಚಾಕೀರ್ತಿ ಮರಣಾದತಿರಿಚ್ಯತೆ. ಸಂಭಾವಿತರಾದವರಿಗೆ, ಅದರ ರೆಪ್ಯುಟೇಷನ್ಸ್ ಇರುವಂಥವರಿಗೆ, ಜನಾನುರಾಗವುಳ್ಳಂತಹ ವ್ಯಕ್ತಿಗಳಿಗೆ ಲೋಕದಲ್ಲಿ ಅಂದರೆ ಈ ಜೀವರಾಶಿಗಳ ಮಧ್ಯದಲ್ಲಿ ಮರಣಾದತಿರಿಚ್ಯತೆ, ಮರಣಕ್ಕಿಂತನೂ ಇದು ಅಧಿಕತಮವಾಗಿ ಅನಿಸ್ತದೆ. ಮರಣ ನಾವು ಬಹಳ ದುಃಖ ಅಂತ ಹೇಳ್ತೇವಲ್ಲ, ಮರಣಕ್ಕಿಂತಲೂ ಇದು ದೊಡ್ಡದು ಅಂತ, ಹೆಚ್ಚಿನದಾಗ್ತದೆ. ಅಪಕೀರ್ತಿ ಎಂಬುವಂಥದ್ದು ರೆಪ್ಯುಟೇಷನ್ ಇರೋ ವ್ಯಕ್ತಿಗಳಿಗೆ, ಅವರಿಗೆ ಏನಾರು ಸ್ವಲ್ಪ ಅಪಕೀರ್ತಿ ಆಗಿಬಿಟ್ರೆ, ಅಕೀರ್ತಿ ಆಗಿಬಿಟ್ರೆ ಮರಣಾದತಿರಿಚ್ಯತೆ. ಹೀಗೆ ಹೆಚ್ಚು ಕಠಿಣತಮವಾಗ್ತದೆ ಅಂತ ಅರ್ಥ. ಅತಿರಿಚ್ಯತೆ ಅಂದರೆ ಪದಕ್ಕರ್ಥ ಅಧಿಕಾಭವತು, ಮರಣಕ್ಕಿಂತಲೂ ಅಧಿಕ ಆಯಿತು ಅಂತ, ಮರಣಸ್ಥಾನಕ್ಕಿಂತಲೂ ಅಧಿಕವಾದದ್ದು ಅಂತ. ಭಯಾದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಮತ್ತೆ ಗೀತಾ ವಿವೃತ್ತಿ. ಮುಂದಿನ ಶ್ಲೋಕಕ್ಕೂ ಆಚಾರ್ಯರದು ಭಾಷ್ಯ ತಾತ್ಪರ್ಯ ಏನಿಲ್ಲ, ಇವರು ಬಿಡಿಸಿಕೊಡ್ತಾರೆ ರಾಯರು. ದಯಾಲುತ್ವ ನಿವೃತ್ತೋಯಮಿತಿ ಕೀರ್ತಿಮಿವ ಕಥಯಿಷ್ಯಂತಿ ಇತ್ಯತಃ ಭಯಾದಿತಿ. ಅಲ್ಲರಿ, ಯುದ್ಧ ಪರಾಂಗನಾಗ್ತೀನಿ, ಇವಾಗ ಯುದ್ಧ ಮಾಡೋದಿಲ್ಲ, ಯುದ್ಧದಿಂದ ಹೊರಗೋಗ್ತೀನಿ. ಹೊರಗೋಗಿಂದ ಅಪಕೀರ್ತಿ ಆಗಲ್ಲ, ಕೀರ್ತಿನೇ ಆಗ್ತದೆ. ಯಾಕೆಂದರೆ ಯುದ್ಧದಿಂದ ಹೊರಗೋದ್ರಿಂದಾಗಿ ನನಗೇನಾಗ್ತದೆ ಅಂದರೆ ಕೀರ್ತಿಯೇ ಉಂಟಾಗ್ತದೆ ಅಂತ. ಯಾಕೆ ಇವ ದಯ ತೋರಿ ಹೋದ ಅಂತ, ಎಲ್ಲರಲ್ಲಿ ದಯ ತೋರಿ ಇವ ಪರಾಂಗುಖನಾದ, ಹೊರಗೆ ಹೋದ ಅಂತಂದರೆ ಏನಾಗ್ತದೆ? ದಯೆಯಿಂದ ಹೋದ ರೀ. ಎಷ್ಟು ನೋಡಿ, ಎಂಥ ದಯಾಲುತ್ವ ಅವನಿಗೆ. ಯುದ್ಧ ಮಾಡದೆ, ಯಾರನ್ನು ಕೊಲ್ಲದೆ, ಯಾರು ಹಿಂಸೆ ಮಾಡದೆ ಹೋಗಿಬಿಟ್ಟ. ಎಷ್ಟು ದಯಾಲು ಅವ. ಇದರಿಂದ ದಯಾಲುತ್ವ ಅನ್ನೋದೇನು ಅಪಕೀರ್ತಿನ? ಕೀರ್ತಿನೇ ಆಗ್ತದಲ್ಲ ಅಂತ ನೀನು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಭಯಾದ್ರಣಾದು ಪರತಂ ಮಂಸಂತೆ ತ್ವಾಂ ಮಹಾರಥಾಃ. ಏನು
ನೀನು ಕಾರಣದಿಂದ ಬಿಟ್ಟು ಹೋಗುತ್ತಿ ಅಂತ ಮಹಾರಥಿಕರು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದರು. ಮಹಾರಥಿಕರು ಅಂದರೆ ಹಿಂದೆನೇ ತಿಳಿಸಿದ್ದಾನೆ. ಭೀಷ್ಮಾಚಾರ್ಯ ಮೊದಲಾದವರಲ್ಲಿ ಮಹಾರಥಿಕರು ಅರ್ಧರಥಿಕರು ಅಂತೆಲ್ಲ ಇದ್ದಾರೆ. ಅವರವರ ಶಕ್ತಿ ಸಾಮರ್ಥ್ಯದ ಮೇಲೆ ಹೋಗ್ತದೆ. ಮಹಾರಥಿಕರು ಅಂದರೆ ಭೀಷ್ಮಾಚಾರ್ಯರು ಮೊದಲಾದವರು, ದ್ರೋಣಾಚಾರ್ಯ ಮೊದಲಾದವರೆಲ್ಲ ನಿನ್ನನ್ನು ಏನು ಅಂತ ಹೇಳ್ತಾರೆ. ಇವ ಕಾರಣದಿಂದ ಯುದ್ಧವನ್ನು ಬಿಟ್ಟು ಹೋಗಿಲ್ಲ ಹೊರತು ಭಯದಿಂದ ಹೋಗ್ತಾ ಇದ್ದಾನೆ ಅಂತಲೇ ಹೇಳ್ತಾರೆ. ಯಶಾಂಚತ್ವಂ ಬಹುಮತೋ ಭೂತ್ವಾ ಯಾಸಿಸಲಾಗಮ. ಅದರಿಂದ ಏನಾಗ್ತದೆ ರೀ ಅಂತಂದರೆ ಇವಾಗ ಆಯಿತು ಭಯದಿಂದನೇ ಹೋದೆ ಅಂತಲೇ ಇಟ್ಕೊಳ್ಳಿ. ದಯ ತೋರಿ ಹೋಗಿದ್ದಲ್ಲ, ಭಯದಿಂದನೇ ಹೋದೆ ಅಂತ. ಅದರಿಂದ ಏನಾಗ್ತದೆ ಅಂತ ಮುಂದಿನ ಉತ್ತರಾರ್ಧದಲ್ಲಿ ಹೇಳ್ತಾ ಇದ್ದಾನೆ. ಏನು ಅಂತ, ಯಶಾಂಚತ್ವಂ ಬಹುಮತೋ ಭೂತ್ವಾ ಯಾಸಿಸಲಾಘವಂ. ನಿನ್ನನ್ನು ಯಾರು ದೊಡ್ಡದಾಗಿ ನೋಡ್ತಾ ಇದ್ರಲ್ಲ, ಈ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಮೊದಲಾದವರಲ್ಲ, ಗೌರವಾನ್ವಿತನಾಗಿದ್ದಿಲ್ಲಿ ತನಕ ಅವರಿಗೆ, ಅವರ ಮುಂದೆ ನಿನಗೇನಾಗ್ತದೆ ಲಾಘವಂ ಯಾಸ್ಯ. ಲಾಘವ ಅಂತ ಚಿಕ್ಕವನಾಗ್ತಿ ನೀನು, ಅವ್ರ ಮುಂದೆ ಹಗುರನಾಗ್ತಿ ನೀನು. ಇಲ್ಲಿ ತನಕ ನೀನು ಹಾಗೆ ನೋಡ್ತಾ ಇದ್ರು, ಇನ್ನು ಮುಂದೆ ಹೀಗೆ ನೋಡ್ತಾ ಇವ ಏನಿಲ್ಲ ಅಂತ, ವ್ಯರ್ಥ ಇವ ಏನಿಲ್ಲ ಸುಮ್ಮನೆ ಇವ ಅಂತ. ಹೀಗೆ ಅರ್ಥ. ದಯಾಲುತ್ವ ನಿವೃತ್ತೋಯಮಿತಿ ಕೀರ್ತಿಮೇವ ಗತಿಷ್ಯಂತಿ ತಿತಾಹ ಭಯಾದಿತಿ. ಮಂಸಂತೆ ಅಂದರೆ ಜ್ಞಾಸ್ಯಂತೆ ಅಂತ, ಮಂಸಂತೆ ಅಂತ ಪದ ಇದೆ ಅಂತ ತಿಳಿತಾರೆ. ಏನು ಅಂತ ತಿಳಿತಾರೆ, ನಿನ್ನ ಭಯದಿಂದ ಓಡಿ ಹೋಗಿದ್ದಾನೆ ಅಂತ ತಿಳಿತಾರೆ. ಮಹಾರಥ ಸ್ವರೂಪ ಮುಕ್ತಂ ಪೂರ್ವಾಧ್ಯಾಯ, ಹಿಂದಿನ ಅಧ್ಯಾಯದಲ್ಲೇ ಹೇಳಿಬಿಟ್ಟಿದ್ದಾರೆ. ಏನು ಅಂತ 16ನೇ ಶ್ಲೋಕದಲ್ಲಿ ತಿಳಿಸಿದ್ದಾರಂತೆ. ಏನು ಅಂತ, ಯಾರು ಮಹಾರಥಿಕರು ಅಂದ್ರೆ ಯಾರು ಅಂತ ಶ್ಲೋಕ ತೆಗೆರಿ ಗೊತ್ತಾಗ್ತದೆ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲಃ ಸಹದೇವಶ್ಚ ಸುಘೋಷನ್ ಮಣಿಪುಷ್ಪಕೌ ಅಂತ ಮುಂದೆ ಹೇಳ್ತಾ, ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡೀಚ ಮಹಾರಥಃ. ಇವರೆಲ್ಲ ಮಹಾರಥಿಕರು ಅಂತ. ಮಹಾಧನುರ್ಧಾರಿಯಾದಂಥ ಕಾಶಿರಾಜ, ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟರಾಜ, ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಹೀಗೆ ಮಹಾಬಲಿಶಾಲಿಗಳಾದಂಥ ಅಭಿಮನ್ಯು ಮೊದಲಾದವರೆಲ್ಲ ನಕುಲ ಸಹದೇವರಾಗಬಹುದು, ಯುಧಿಷ್ಠಿರಾದಿಗಳಾಗಬಹುದು, ಹಿಂದೆ ಹೇಳಿದಂತಹ ಭೀಷ್ಮಾಚಾರ್ಯರು, ಇವರೆಲ್ಲರೂ ಸಹಿತ ಮಹಾರಥಿಕರು ಅಂತ ಅರ್ಥ ಮಾಡಿಕೊಳ್ಳಬೇಕು. ಆಯಿತಾ? ಇವರೆಲ್ಲ ಏನು ಅಂತ ತಿಳಿತಾರೆ, ನಿನ್ನನ್ನು ಭಯದಿಂದ ಹೋಗಿದ್ದಾರೆ ಅಂತ ತಿಳ್ಕೊಳ್ತಾರೆ. ಮನ್ಯತಾ ಅಂತೆ ತತಃ ಕಾ ಹಾನಿ, ತಿಳ್ಕೊಳ್ಳಿ, ಭಯದಿಂದನೇ ಹೋದ ಅಂತ ತಿಳ್ಕೊಳ್ಳಿ. ಏನಿವಾಗ ಭಯದಿಂದ ಹೊಡಿ ಹೋದ ಅಂತ ಅರ್ಥ ಏನಾಗ್ತದೆ ಅಂದರೆ, ಯಶಾಂ ಚತ್ವಂ ಬಹುಮತೋ ಭೂತ್ವಾ ಯಾಸಿಸಲಾಗ. ಇವರ ಮುಂದೆ ನೀನೇನಾಗ್ತೀಯ ಅಂದರೆ ಚಿಕ್ಕವನಾಗಿ ಬಿಡ್ತೀಯ. ಯಶಾಂ ಮಹಾರಥಾನಾಂ ತ್ವಂ ಬಹುಮತೋ ಭೂತ್ವಾ ಅಸೀಹಿ. ಇವರು ಮುಂದೆ ನೀನು ಬಹುಮತವನ್ನು ಪಡೆದಿದ್ದೆ, ಗೌರವಕ್ಕೆ ಆದರಣೀಯಕ್ಕೆ ಪಾತ್ರನಾಗಿದ್ದೆ ಅವರ ಮುಂದೆ ನೀನು. ಅರ್ಜುನ ಅಂದರೆ ಹಂತವಾಗಿಂತವ ಅಂತ. ಹೀಗೆ ಹೊಡಿ ಹೋದ್ರೆ ಏನಾಗ್ತದೆ, ಭಯದಿಂದ ಹೊಡಿ ಹೋದವ ಅಂದ್ರೆ ಅರ್ಥ ಏನು, ನೀನು ಅವರ ಮುಂದೆ ಚಿಕ್ಕವನಾಗ್ತೀಯ. ಪುರತಃ ಏವ ಲಾಘವಂ ಯಾಸ್ಯಸಿ ಇತ್ಯರ್ಥ. ಅವರ ಮುಂದೆ ನೀನು ಹಗುರಾಗಿ ಬಿಡ್ತೀಯ, ಚಿಕ್ಕವನಾಗಿ ಬಿಡ್ತೀಯ ಅಂತ. ಆಯ್ತು, ಮುಂದಿನ ಶ್ಲೋಕ. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಂ. ಮುಂದಿನ ಶ್ಲೋಕದಲ್ಲೂ ರಾಯರು ವಿವೃತ್ತಿಯಲ್ಲಿ ತಿಳಿಸ್ತಾ ಬರ್ತಾರೆ. ನ ಕೇವಲಂ ಲಾಘವ ಪ್ರಾಪ್ತಿ, ನೀನು ಅಲ್ಪ, ಅವರ ಮುಂದೆ ಅಲ್ಪ, ಲಘು ಮಾತ್ರ ಆಗೋದಿಲ್ಲ, ಮುಂದೆ ಮತ್ತೊಂದು ಇದೆ ಅಂತ. ಏನು ಅಂತ, ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತಾಃ. ನಿನಗೆ ಹಿತಕಾರಿಗಳು ಅಲ್ಲದೇ ಇರುವಂಥವು ಅಹಿತರು ಅಂದರೆ ಯಾರು, ಶತ್ರುಗಳು ನಿನ್ನನ್ನು ಏನು ಅಂತ ಹೇಳ್ತಾರೆ, ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ. ಆಡಬಾರ್ದ ಮಾತುಗಳನ್ನೆಲ್ಲ ಆಡ್ತಾರೆ ನಿನ್ನ ಮೇಲೆ. ನೀನೇ ಯುದ್ಧ ಬಿಟ್ಟು ಹಾಗೆ ಹೋಗಿಬಿಟ್ರೆ, ಇವಾಗ ಯುದ್ಧಕ್ಕೆ ಬಂದು ಆಡಬಾರ್ದ ಮಾತುಗಳನ್ನೆಲ್ಲ ಆಡ್ತಾರೆ. ನಿಂದಂತ ಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ಕಿಂ. ನಿನ್ನ ಸಾಮರ್ಥ್ಯವನ್ನು ಹೀಯಾಳಿಸ್ತಾರೆ, ಏನೂ ಇಲ್ಲ ಇವಂದು ಅಂತ ಹೀಯಾಳಿಸ್ತಾರೆ. ತಥೋ ದುಃಖತರಂ ಕಿಂ, ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕಿಂತ ದುಃಖತರವಾದದ್ದು ಮತ್ತೊಂದಿದೆಯಾ? ದುಃಖತರ, ಅತಿಶಯವಾದಂತಹ ದುಃಖ ಅಂತ ಅರ್ಥ, ಬರೀ ದುಃಖ ಅಲ್ಲ. ಇದಕ್ಕಿಂತ ದೊಡ್ಡ ದುಃಖ ಮತ್ತೊಂದಿದೆಯಾ ನಿನಗೆ? ಅತಿಶಯವಾದಂತಹ ದುಃಖ ಮತ್ತೊಂದಿಲ್ಲ. ನಮಗೆ ಆಗದೇ ಇರೋರು, ನಮ್ಮ ಶತ್ರುಗಳು ಈಗೆಲ್ಲ ನಮಗೆ ಹೀಯಾಳಿಸಿದ್ರೆ ಇದಕ್ಕಿಂತ ದೊಡ್ಡ ದುಃಖ ಇರ್ತದ? ಇಷ್ಟೆಲ್ಲ ಇದೆ ಅಂತ. ನ ಕೇವಲಂ ಲಾಘವ ಪ್ರಾಪ್ತಿ ತವ ಅಹಿತಾಃ ಶತ್ರವಃ ಅವಾಚ್ಯವಾದಾನ್ ವಚನ ಅನರ್ಹ ಶಬ್ದಾನ್ ಬಹೂನ್ ವದಿಷ್ಯಂತಿ. ರಾಯರು ಬಿಡಿಸ್ತಾ ಇದ್ದ, ಯಾವ ಮಾತುಗಳನ್ನು ಆಡಬಾರೋ ಅಂತಹ ಮಾತುಗಳನ್ನೆಲ್ಲ ಹೇಳಿ ನಿನ್ನನ್ನು ಹೀಯಾಳಿಸ್ತಾರೆ, ಹಂಗಿಸ್ತಾರೆ ನಿನ್ನ. ತತಃ ಶತ್ರುಕೃತ ನಿಂದಾದಿ ಶ್ರವಣಾತ್. ಶತ್ರುಗಳು ನಮ್ಮನ್ನು ನಿಂದನೆ ಮಾಡಿದ್ರೆ ಏನಾಗ್ತದೆ? ದುಃಖತರಂ, ಅತಿಶಯ ದುಃಖಂ ಕಿಮ್ನು
ನ ಕಿಮಪಿ ಇತ್ಯರ್ಥ. ಅತಿಶಯವಾದ ದುಃಖ ಹಾಗೆ ಆಗ್ತದೆ ಅಂತ, ಆಗೋದಿಲ್ಲ ಅಂತಿಲ್ಲ. ಮುಂದಿನ ಶ್ಲೋಕ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಚಿತ್ವಾ ವಾ ಭೋಕ್ಷಸೇ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಹೀಗೆ ಹೇಳಿ ಮತ್ತೊಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ತನಕ ಆಚಾರ್ಯರದು ಭಾಷ್ಯ ತಾತ್ಪರ್ಯವಿಲ್ಲ, ರಾಯರು ಅರ್ಥವನ್ನು ಬಿಡಿಸ್ತಾರೆ ಶ್ಲೋಕಾರ್ಥದ. ಯಚ್ಚೋಕ್ತಂ ನ ಐಚತ್ ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಗೇಮ ಯದಿವಾ ನೋ ಜಗೇಯು ಇತಿ ಜಯಃ ಸಂದಿಗ್ಧಃ ಇತಿ ಪಕ್ಷದ್ವಯೇಪಿ ಅಹಾನಿ ಇತ್ಯಾಹ ಹತೋವಾ ಇತಿ. ಹಿಂದಿನ ಅಧ್ಯಾಯ ಅಲ್ಲ, ಇದೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಇವ ಹೇಳಿದ ಏನು ಅಂತ, ಯದ್ವಾ ಜಗೇಮ ಯದಿವಾನೋ ಜಯೇಯು ಅಂತ ಮಾತನ್ನು ತಿಳಿಸ್ತಾ ಬಂದ. ನಮಗೆ ಜಯ ಆಗ್ತದೋ ಅವರಿಗೆ ಜಯವಾಗ್ತದೋ ಇದರಲ್ಲಿ ನಮಗೆ ನಿಶ್ಚಯ ಇಲ್ಲ, ಸಂದಿಗ್ಧತೆ ಇದೆ ಅಂತ ಹೇಳಿದ. ಯುದ್ಧ ಮಾಡು ಅಂತ ಹೇಳ್ತ್ಯಾ, ಇದ್ರಲ್ಲಿ ನಾವು ಗೆಲ್ತೇವೋ ಅವ್ರು ಗೆಲ್ತಾರೋ ಗೊತ್ತಿಲ್ವಲ್ಲ, ಸಂದಿಗ್ಧತೆ ಇದೆ, ಇದೆಲ್ಲ ಬೇಕಾ ನಮಗೆ ಅಂತೆಲ್ಲ ಹೇಳ್ತಾ ಬಂದ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವರು ಜಯಿಸಲಿ ನೀನು ಜಯಿಸು, ಜಯದಲ್ಲಿ ಅಸಿದ್ಧತೆ ಇರಲಿ, ಇದರಿಂದ ನಿನಗೇನು ಹಾನಿಯೂ ಆಗೋದಿಲ್ಲ ಅಂತ. ಅದನ್ನು ಬಿಟ್ಬಿಡು, ಜಯಿಸೋ ವಿಷಯ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾನೆ. ಏನು ಅಂತ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹೀಂ. ಏನು ಅಂತ ಅರ್ಥ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಈ ಯುದ್ಧದಲ್ಲಿ ಸೋತು ನೀನು ಮರಣ ಹೊಂದಿದರೆ ನಿನಗೇನಾಗ್ತದೆ, ಯುದ್ಧದಲ್ಲಿ ಸೋತವರಿಗೆ ಸ್ವರ್ಗ. ಜಿತ್ವಾ ವಾ ಭೋಕ್ಷಸೇ ಮಹಿ, ಗೆದ್ರೆ ಏನಾಗ್ತದೆ ಮಹಿ, ಈ ರಾಜ್ಯಭೋಗವನ್ನು ಬಡಿತಿ. ವಾ ಪದಾರ್ಥ ಇದೆ ಇಲ್ಲಿ, ವಾ ಅಂತ ಒಂದು ಅಕ್ಷರ, ಅರ್ಥ ಏನು, ರಾಜ್ಯಭೋಗವನ್ನು ಬಡಿತಿ, ಮುಂದೆ ಸ್ವರ್ಗವನ್ನು ಬಡಿತಿ. ಎರಡು ಅರ್ಥವನ್ನು ತೊಗೊಳ್ಬೇಕು. ಸೋತ್ರೆ ಸ್ವರ್ಗ, ಸತ್ರೆ ಸತ್ತಾಗ ಸ್ವರ್ಗ, ಗೆದ್ರೆ ಎಲ್ಲೂ ಭೋಗ, ರಾಜ್ಯಭೋಗ, ಸ್ವರ್ಗ ಎರಡೂ ಆಗ್ತದೆ. ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ. ಆದ್ದರಿಂದಾಗಿ ಕೃತನಿಶ್ಚಯ ಮಾಡಿಕೋ ಯುದ್ಧದ ವಿಷಯದಲ್ಲಿ. ಅಂದರೆ ಅರ್ಥ ಏನು, ಯುದ್ಧ ಮಾಡಬೇಕು ಅಂತ ನಿಶ್ಚಯವನ್ನು ನಿಶ್ಚಯ ತೋರು, ಎದ್ದು ನಿಲ್ಲು. ಈಗ ಮಲ್ಕೊಂಬಿಡಿಯಾನ ಕೆಳಗೆ, ಅಂದರೆ ಕುತ್ಕೊಂಬಿಡಿಯಾನ, ನೀನೇ ನನ್ನ ರಕ್ಷಕ, ನೀನೇ ನನಗೆ ಜ್ಞಾನ ತಂದು ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾ ಇದ್ದಾನಲ್ವಾ ಇಲ್ಲಿ ತನಕ. ಆದ್ದರಿಂದಾಗಿ ಎದ್ದೇಳು, ಏನಾದರೂ ನಿನಗಂತೂ ಹಾನಿ ಇಲ್ಲ, ಎದ್ದು ಯುದ್ಧ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಎದ್ದೇಳು ಅಂತ ಹೇಳ್ತಾ ಇದ್ದಾನೆ. ಯುದ್ಧ ಮಾಡುವಂತಹ ನಿರ್ಧಾರವನ್ನು ತೋರಿಸಿ ಎದ್ದೇಳು ಅಂತ. ಹೀಗೆ ಯುದ್ಧ ಮಾಡುವಂತಹ ನಿರ್ಧಾರ ತೋರಿ ಎದ್ದೇಳು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅರ್ಜುನನಿಗೆ. ಆಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳಿಬಿಡ್ತಾರೆ, ಭಾಷ್ಯವಿಲ್ಲ ಈ ಶ್ಲೋಕಕ್ಕೆ, ತಾತ್ಪರ್ಯ ಹೇಳಿ ಮುಗಿಸ್ತಾರೆ. ಜಿತ್ವಾ ಸ್ವರ್ಗಂ ಮಹೀಂಚ, ಗೆದ್ರೆ ಸ್ವರ್ಗನೂ ಉಂಟು, ಅದಕ್ಕೆ ಮೊದಲು ಮಹಿ ಅಂದರೆ ರಾಜ್ಯಭೋಗವೂ ಉಂಟು, ಎರಡೂ ತೊಗೊಳ್ಬೇಕು ಅಂತ ಅರ್ಥ ತಿಳಿಸ್ತಾ ಇದ್ದ ಶ್ಲೋಕದ ಮುಖಾಂತರ. ಅದೇ ಗ್ರೀ ಎರಡೂ ತೊಗೊಳ್ಬೇಕು, ಗೆದ್ರೆ ಇಲ್ಲಿ ಮಾತ್ರ ಸುಖ ಅಲ್ವಾ, ಸ್ವರ್ಗ ಹೇಗೆ ಅಂದರೆ ಶ್ರುತಿ ಪ್ರಮಾಣವನ್ನು ತಿಳಿಸ್ತಾ ಇದ್ದಾರೆ. ಏನು ಅಂತ, ಯೇ ಯುದ್ಧಂತೆ ಪ್ರಧನೇಶು ಶೂರಾಸ ಯೇ ತನುತ್ಯಜ ಇತಿ ಶ್ರುತೇ. ಶ್ರುತಿ ಉಂಟು, ಆ ಶ್ರುತಿಯ ವಿಚಾರವನ್ನು ಹೇಳಿ ಮುಗಿಸ್ತಾರೆ ಇವರು ಆಚಾರ್ಯರು. ಇದು ವಿವೃತ್ತಿಕಾರರು ರಾಯರು ಭಾಷ್ಯ ಮತ್ತು ತಾತ್ಪರ್ಯದ ವಿಷಯವನ್ನೇ ಅದನ್ನು ವಿಶದವಾಗಿ ಹೇಳುವಂಥವರಲ್ಲ, ಅಲ್ಲಿ ತಿಳಿಸ್ಕೊಡ್ತಾರೆ. ಏನು ಅಂತ ನೋಡೋಣ. ಏನು ಅಂತ ಅವ್ರು ಹೇಳ್ತಾರೆ ನೋಡಿ, ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ ಸೂಕ್ತ ಇದು, 154ನೇ ಸೂಕ್ತದಲ್ಲಿ 3ನೇ ಮಂತ್ರ ಇದು. ಏನು ಅಂತ, ಯೇ ಯುದ್ಧಂತೆ ಪ್ರಧನೇಶು ಶೂರಾಸೋ ಯೇ ತನುತ್ಯಜ ಏವಾ ಸಹಸ್ರ ದಕ್ಷಿಣಾಸ್ತಾನ್ ಶಿದೇವಾಪಿ ಗಚ್ಚತಾತ್. ಶ್ರುತಿಯ ಅರ್ಥವನ್ನು ಬಿಡಿಸಿ ಹೇಳ್ತಾರೆ. ಇತಿ ಶ್ರುತೋ ಯೇ ಶೂರಾಹ ಪ್ರಧನೇಶು ಯುದ್ಧೇಶು ಯುದ್ಧಂತೆ ಯೇ ಚ ತತ್ರ ಮ್ರಿಯಂತೆ ಯೇ ಚ ಸಹಸ್ರ ಸಂಖ್ಯಾಕ ದಕ್ಷಿಣಾದಾರಃ ತಾನೇವ ಅಯಂ ಪ್ರೇತೋಪಿ ಗಚ್ಚತಾದಿತಿ ಯಮಂ ಪ್ರತಿ ಪ್ರೇತಸ್ಯ ಸ್ವರ್ಗ ಪ್ರಾರ್ಥನಾತ್. ಯಮನನ್ನು ಕುರಿತು ಪ್ರಾರ್ಥನೆ ಮಾಡುವಂತಹ ಮಂತ್ರ ಅಂತಿದ್ದು. ಇವರೆಲ್ಲ ಸ್ವರ್ಗಕ್ಕೆ ಹೋಗಲಿ ಅಂತ. ಯಾರು ಶೂರರಾದವರು ಯುದ್ಧದಲ್ಲಿ ಮ್ರಿಯಂತೆ, ಯುದ್ಧ ಮಾಡಿ ಸೋತು ಹೋಗ್ತಾರೆ, ಅಂದರೆ ಮರಣವನ್ನು ಹೊಂದ್ತಾರೆ, ಅವರು ಸ್ವರ್ಗಕ್ಕೆ ಹೋಗಲಿ. ಅಷ್ಟು ಮಾತ್ರ ಅವರು ಯಾರು ಗೆಲ್ಲುವಂಥವರಾಗ್ತಾರೆ, ಶೂರರಾದವರು ಗೆಲ್ಲುವಂಥವರು ಸ್ವರ್ಗವನ್ನು ಪಡೆಯಲಿ. ಏವಾ ಸಹಸ್ರ ದಕ್ಷಿಣಾಸ್ತಾನ್, ಇನ್ನು ಸಹಸ್ರಾರು ದಕ್ಷಿಣೆಗಳನ್ನು ಕೊಡ್ತಾರೆ ಬ್ರಾಹ್ಮಣರಿಗೆ, ಅಂಥವರೂ ಸಹಿತ ಸ್ವರ್ಗವನ್ನು ಪಡೆಯಲಿ ಅಂತ. ಯಾರು ಪ್ರೇತ ಅಂದರೆ ಸತ್ತವ, ಮುಂದೆ ಸತ್ತವ ಅಂತ ಅರ್ಥ. ಅಂದರೆ ಅರ್ಥ ಏನು, ಗೆದ್ದವ ಸಾಯ್ತಾನ ಇಲ್ಲ, ಅವನೂ ರಾಜ್ಯಭೋಗಗಳನ್ನು ಪಡೆದುಕೊಂಡು ಗೆದ್ದವ ಒಮ್ಮೆ ಮರಣವನ್ನು ಹೊಂದಲೇಬೇಕು, ಅವ ಸ್ವರ್ಗಕ್ಕೆ ಹೋಗುವಂಥವನಾಗಲಿ ಅಂತ. ಹೀಗೆ
ಶ್ರುತಿಯೂ ಪ್ರಮಾಣ ಇದೆ ಅಂತ ತಿಳಿಸ್ತಾ ಇದ್ದ. ಅದರ ಅರ್ಥ ಏನು? ಗೆದ್ದವನು ಇಲ್ಲಿಯೂ ಭೋಗ, ಮುಂದೆ ಸ್ವರ್ಗವೂ ಇದೆ ಅಂತ. ತತ್ರ ಚಯುಜ್ಯಂತೆ ತಾನ್ ಪ್ರೇತೋ ಗಚ್ಚತಾದಿತಿ ಯುದ್ಧಶೂರಾಣಾಂ ಜಯಪಿ ಸ್ವರ್ಗ ಪ್ರಾಪ್ತೇರತ್ರ ಶ್ರುತೌ ಅವಗಮಾತ್. ಅರ್ಥ ಆಯ್ತಲ್ಲ? ತಸ್ಮಾತ್ ಪಕ್ಷದ್ವಯಪಿ ಫಲಭಾವಾತ್ ಉದ್ಧಾಯ ಕೃತನಿಶ್ಚಯ ಸನ್ನುತ್ತಿಷ್ಠ ಸನ್ನದ್ಧೋ ಭವೇತ್ ಇತ್ಯರ್ಥ. ಆದ್ದರಿಂದಾಗಿ ಎರಡೂ ಪಕ್ಷ ಇಟ್ಕೊಳ್ಳಿ. ನೀನು ಗೆಲ್ತೀಯೋ ಅವ್ರು ಗೆಲ್ತೀಯೋ ಏನಿವಾಗ ನಿನಗೇನು ಹಾನಿ? ಅವ್ರು ಗೆದ್ದರೆ ನೀನು ಮರಣ ಹೊಂದಿದ್ರೆ ನಿನಗೆ ಸ್ವರ್ಗ, ನೀನು ಗೆದ್ದರೆ ಇಲ್ಲೂ ರಾಜ್ಯಭೋಗ, ಮುಂದೆಯೂ ಸ್ವರ್ಗ ಇದೆ. ಸೊ ಎರಡೂ ಪಕ್ಷ ಇಟ್ಕೊಂಡ್ರು ನಿನಗಂತೂ ಹಾನಿ ಇಲ್ಲ. ಇವಾಗ ಎರಡು ಪಕ್ಷದ ದಿಗ್ಗತೆ ಮಾಡಿದ, ಹಾಗೋ ಈಗೋ ಅಯ್ಯೋ ಏನೋನಪ್ಪ ಏನಾಗುತ್ತೆ, ಬಿಡೋದಲ್ಲ ಬಿಡು, ಹೆಂಗಿದ್ರು ನಿನಗಂತೂ ಹಾನಿ ಇಲ್ಲ. ಸೊ ಯುದ್ಧವನ್ನು ನಿರ್ಧಾರ ಮಾಡಿಕೊಂಡು ಎದ್ದೇಳು ಅಂತ ತಿಳಿಸ್ತಾ ಇದ್ದ. ಶ್ಲೋಕದ ಅರ್ಥ ಹೀಗೆ ಚಿಂತನೆ. ಮುಂದಿನ ಶ್ಲೋಕ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಇಲ್ಲ, ಕೇಳಿದಂತಹ ಶ್ಲೋಕಗಳೇ ನಿಮಗೆ. ಆಚಾರ್ಯರದು ಭಾಷಾ ತಾತ್ಪರ್ಯವಿಲ್ಲ, ರಾಯರು ಅದನ್ನು ಬಿಡಿಸಿ ಹೇಳ್ತಾರೆ ಶ್ಲೋಕದ ವಿಷಯವನ್ನು. ಯಚ್ಚೋಕ್ತಂ ಪಾಪಮೇವ ಆಶ್ರಯೇತ್ ಅಸ್ಮಾನ್ ಇತಿ ತತ್ರಾಹ ಸುಖ ಇತಿ. ಇವಾಗ ಹಿಂದೆ ಹೇಳುವಾಗ 1ನೇ ಅಧ್ಯಾಯದಲ್ಲಿ ಮಾತನ್ನು ಹೇಳಿದ, ನಮಗೆ ಪಾಪವೇ ಬಂದೀತು ಇವರನ್ನೆಲ್ಲ ಕೊಂದರೆ ಅಂತ ಅಲ್ವಾ. ಪಾಪಮೇವ ಆಶ್ರಯೇತ್ ಅಸ್ಮಾನ್ ಅಂತ ಹೇಳಿದ. ನಮಗೆ ಪಾಪ ಬರ್ತದಲ್ಲ ರೀ, ನಮ್ಮ ಸಂಬಂಧಿಗಳು ನಮ್ಮ ಗುರು ಹಿರಿಯರು ಇವರೆಲ್ಲ ಕೊಂದರೆ ಅಂತ. ಅದಕ್ಕೆ ಹೇಳ್ತಾ ಇದ್ದಾನೆ, ಉತ್ತರವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ ಶ್ಲೋಕದಲ್ಲಿ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೋ. ಸುಖ, ಲಾಭ, ಜಯ. ಯಾವ ಸುಖ? ಲೌಕಿಕವಾದಂತಹ ಸುಖ, ಲಾಭ, ಈ ಜಯ. ಲೌಕಿಕವಾಗಿರುವಂತಹ ಸುಖ, ಲಾಭ, ಜಯಾದಿಗಳಲ್ಲಿ ಏನು ಮಾಡಬೇಕು ನೀನು? ಅದನ್ನು ನಂಬಬೇಡ ಅಂತ. ಇದೆಲ್ಲ ಶ್ರೇಯಸ್ಸಿಗೆ ಪ್ರತಿಬಂಧಕ ಅಂತ ತಿಳಿದುಕೋ ಅಂತ ಹೇಳ್ತಾ ಇದ್ದ. ಶ್ರೇಯಸ್ಸಿಗೆ ಪ್ರತಿಬಂಧಕಗಳಿವು. ಹೇಗೆ? ದುಃಖ, ಅಲಾಭ ಅಂದರೆ ನಷ್ಟ, ಅಪಜಯ, ಸೋಲು, ಇವುಗಳಲ್ಲಿ ನಮಗೆ ಬೇಕಾ? ನಮಗೆ ಬೇಡ. ಹೇಗೆ ಅವುಗಳೆಲ್ಲ ನಮಗೆ ಪ್ರತಿಬಂಧಕಗಳೋ, ನಮಗೆ ಬೇಡವೋ, ಹಾಗೇ ಲೌಕಿಕವಾದಂತಹ ಸುಖ, ಲಾಭ, ಜಯಾದಿಗಳು ನಮಗೆ ಶ್ರೇಯಸ್ಸಿಗೆ ಪ್ರತಿಬಂಧಕ. ಎರಡು ಸಮಾನ ಅಂತ ತಿಳ್ಕೊ. ಸಮಾನಾರ್ಥ ಏನು? ದುಃಖಾದಿಗಳು ಹೇಗೆ ಬೇಡವೋ ಸುಖಾದಿಗಳು ಬೇಡ ಅಂತ ತಿಳಿದು. ಸುಖ ದುಃಖೇ ಸಮಯಕೃತ್ವ. ಸಮ ಅಂದರೆ ಎಲ್ಲ ಕೂತ್ಕೊಳ್ಬೇಕು. ಇದನ್ನು ಮುಂದೆ ತಿಳಿಸಿ ಹೇಳ್ತಾ, ನಮಗಿದೆಲ್ಲ ಬೇಡ ಅಂತ ತಿಳಿದುಕೋ. ತಥೋ ಯುದ್ಧ ಯುಜ್ಯಸ್ವ ನೈವಂ ಪಾಪಮಾಪ್ಸತಿ. ಆದ್ದರಿಂದಾಗಿ ನೀನು ಸ್ವಕರ್ಮಾನುಷ್ಠಾನ ಅಂತ ಮಾಡಿದನು, ನಿನ್ನ ವಿಹಿತ ಕರ್ಮ ಅಂತ ತಿಳಿದು ಈ ಯುದ್ಧವನ್ನು ಯುಜ್ಯಸ್ವ. ಯುಜ್ಯಸ್ವ ಅಂದ್ರೆ ಅರ್ಥ ಏನು? ಯೋಜನೆ ಮಾಡು ಅಂತ. ನೈವಂ ಪಾಪಮಾಪ್ಸಸಿ. ಇದರಿಂದ ನಿನಗೆ ಪಾಪ ಅಂತೂ ಉಂಟಾಗೋದಿಲ್ಲ. ಇವಾಗ ಹೇಳುವಾಗ ಪಾಪ ಬರ್ತದಲ್ರಿ ಅಂತ ಕೇಳಿದ. ಪಾಪ ಪುಣ್ಯ ಅದೆಲ್ಲ ಬಿಟ್ಕೊಡು. ನಿನಗೆ ಸುಖ ದುಃಖ ಎಲ್ಲ ಬಿಟ್ಕೊಡು. ದುಃಖಗಾದಿಗಳು ಹೇಗೆ ಬೇಡವೋ ಸುಖವೂ ಬೇಡ ಅಂತ ಚಿಂತನೆ ಮಾಡು. ನಿನ್ನ ವಿಹಿತ ಕರ್ಮಾನುಷ್ಠಾನ ಅಂತ ಮಾತ್ರ ಇದನ್ನು ಮಾಡು. ಇದರಿಂದಂತೂ ನಿನಗೆ ಯಾವ ಪಾಪ ಅಂತೂ ಬರಲ್ಲ. ನೀನು ಮಾಡಬೇಕಾಗತ್ತೇನು? ನನ್ನ ವಿಹಿತ ಕರ್ಮ ಇದು ಪರಮಾತ್ಮನ ಪೂಜೆ ಅಂತ ಅನುಸಂಧಾನ ಮಾಡಿ ವಿಹಿತ ಕರ್ಮ ಅಂತ ಮಾತ್ರ ಮಾಡಿದರೆ ಯಾವ ಪಾಪನೂ ಇಲ್ಲ. ನಿನಗೆ ಕೆಲಸಕ್ಕೆ ಹೋಗಿ ಅಯ್ಯೋ ಇಷ್ಟು ಬರ್ತದೋ ಅಷ್ಟು ಬರ್ತದೋ ಅಂತ ಚಿಂತನೆ, ಇಷ್ಟು ಬರದೇ ಇದ್ರೆ ನಿಮ್ಮ ಮಕ್ಕಳು ಹೇಗೆ ನಡೆಸೋದು ಅಂತ. ನಿನ್ನ ಕರ್ತವ್ಯ ಏನು ಅದನ್ನು ಮಾಡು. ಪಾಪಗಳಂತೂ ಬರೋದಿಲ್ಲ. ವಿಹಿತ ಕರ್ಮಾನುಷ್ಠಾನಕ್ಕೆ ಹೇಳ್ತಾರೆ, ಮತ್ತೆ ಎಲ್ಲದಕ್ಕೂ ಹೇಳ್ತಿಲ್ಲ. ಇದು ಹೋಗೋದು, ಕೊಲ್ಲೋದು, ಇದು ಮಾಡೋದು, ಬ್ಯಾಂಕ್ ರಾಬರಿ ಮಾಡೋದು. ಅಯ್ಯೋ ನಮಗೆ 1 ಕೋಟಿ ಬರಬೇಕಿತ್ತು, ಅಲ್ಲಿ ಬ್ಯಾಂಕಲ್ಲಿ ಇದ್ದಿದ್ದು 50 ಲಕ್ಷ, ಹಂಗಲ್ಲ, ಹಂಗೆ ತಿಳಿಯೋದಲ್ಲ. ಅಯ್ಯೋ ಇಷ್ಟೇ ಬಂದಿದ್ದು, ಸರಿ ಬಿಡು, ಮಾಡಿದೆ ಕರ್ಮ ಮಾಡಿದೆ, ಪರಮಾತ್ಮ ಹೇಳಿದ ನೈವಂ ಪಾಪಮಾಪ್ಸಿ. ಹಂಗಲ್ಲ, ವಿಹಿತ ಕರ್ಮಾನುಷ್ಠಾನ ಇದೆಯೋ ಅದನ್ನು ಮಾಡುವಂಥದ್ದು. ಅದರಿಂದ ಅಂತೂ ಪಾಪವಂತ ಬರಲ್ಲ. ನಿನಗಿದು ವಿಹಿತ ಕರ್ಮ, ಯುದ್ಧ ಮಾಡುವಂಥದ್ದು. ಇದರಲ್ಲಿ ನಿನಗೆ ಸುಖ ಆಗ್ತದೆ, ದುಃಖ ಆಗ್ತದೆ, ಯಾವುದು ಚಿಂತನೆ ಮಾಡಬೇಡ. ವಿಹಿತ ಕರ್ಮಾನುಷ್ಠಾನ ಅಂತ ತಿಳಿದು ಮಾಡಿದ್ರೆ ಸಾಕು, ಅದರಿಂದ ನಿನಗೆ ಪಾಪವಂತೂ ಉಂಟಾಗೋದಿಲ್ಲ ಅಂತ. ಯಚ್ಚೋಕ್ತಂ ಪಾಪಮೇಶ್ವಯಾತ್ ಅಸ್ಮಾನಿತಿ ತತ್ರಾಹ ಸುಖೇ ಇತಿ. ಯಥಾ ದುಃಖಮನುಪಾದೇಯಂ ತಥಾ ವಿಷಯಿಕ ಸುಖಮಪಿ ಅನುಪಾದೇಯಂ ಇತ್ಯನುಪಾದೇಯತ್ವೇನ ದುಃಖ ಸಮಂ ಸುಖಂ ಕೃತ್ವ ಇತ್ಯರ್ಥಃ. ಸುಖ ದುಃಖೇ ಸಮೇ ಕೃತ್ವ ಅಂತ ಅರ್ಥ ಏನು ಅಂದರೆ, ದುಃಖ ನಮಗೆ ಬೇಕು ಅಂತಿದೆಯಾ? ಯಾರು ಕೇಳ್ತಾರಾ? ಹೇಗೆ ನಮಗೆ ದುಃಖ ಅನುಪಾದೇಯವೋ, ನಮಗೆ ಹೇಗೆ ಬೇಡವೋ ಹಾಗೆ ವೈಶೇಷಿಕ ಸುಖ ಅಂದರೆ ವಿಷಯ ಸುಖ ಅಂದರೆ ಲೌಕಿಕವಾದಂತಹ ಸುಖವೂ ನಮಗೆ ಅನುಪಾದೇಯ, ನಮಗೆ ಬೇಡ ಅಂತಿರಬೇಕು. ಹೀಗೆ ಸುಖ ದುಃಖೇ ಸಮಯಕೃತ್ವ ಅಂದರೆ ಸುಖ ದುಃಖ ಸಮ, ಎರಡೂ ಬೇಡ ಅಂತ ಚಿಂತನೆ. ಹಾಗೆ ಲಾಭಾಲಾಭವಲ್ಲಿ ಸಮ ಇಟ್ಕೊಳ್ಬೇಕು. ಜಯಾಜಯೋದಲ್ಲಿ ಸಮ ಅಂತ ಪದ ಇಟ್ಕೊಳ್ಬೇಕು. ಅರ್ಥ ಏನು? ಲಾಭಾಲಾಭೋ ಸಮ,
ಅಂದರೆ ಅಲಾಭ ಹೇಗೆ ನಮಗೆ ಅನುಪಾದೇಯವೋ, ಅಂದರೆ ನಷ್ಟ ಹೇಗೆ ಅನುಪಾದೇಯವೋ ನಮಗೆ ಲಾಭವು ಅನುಪಾದೇಯ, ನಮಗೆ ಬೇಡ ಅಂತ ಬರಬೇಕು, ಲೌಕಿಕವಾಗಿದು. ಅಪಜಯ ಹೇಗೆ ಅನುಪಾದೇಯೋ ನಮಗೆ ಬೇಡ ಅಂತಿದೆಯೋ, ಜಯವು ನಮಗೆ ಅದರ ಬಗ್ಗೆ ನಮಗೆ ಯೋಚನೆ ಇಲ್ಲ, ಹೀಗೆ ತಿಳಿದುಕೊಳ್ಳಬೇಕು ಅಂತ ಅರ್ಥ. ಅದನ್ನು ಬಿಡಿಸಿ ಹೇಳಿದ್ದಾರೆ ರಾಯರು. ಲಾಭಾಲಾಭೋ ಇತ್ಯಾದೋ ಅಪಿ ಸಮೌ ಇತ್ಯ ಅನುಷಂಗ ಅನುಪಾದಯತ್ವೇನ ಅಲಾಭ ಸಮಂ ಲಾಭಂ ಕೃತ್ವ ಇತ್ಯರ್ಥ. ಜಯಾಜಯವು ಇತ್ಯತ್ರಾಪಿ ಏವಂ ಅರ್ಥೋಧ್ಯೇಯ, ಅಲ್ಲೂ ಹಾಗೆ ಸಮವು ಅಂತ ತಿಳ್ಕೊಳ್ಬೇಕು. ಸುಖಾದಿ ಅಭಿಲಾಷಂ ಹಿತ್ವ ಭಗವತ್ಪೂಜಾರೂಪಯು ಸ್ವಧರ್ಮ ಇತಿ ಬುದ್ಧ್ಯ ಇತಿ ಯಾವತ್ ತಥೋ ಯುದ್ಧ ಯುಂಜಸ್ವ ಅಂತ ಹೇಳಿದಲ್ಲ. ಯುದ್ಧ ಅಂದರೆ ಅರ್ಥ ಏನು? ಎಂತಹ ಯುದ್ಧ? ಸಕರ್ಮ ಅನುಷ್ಠಾನ, ಭಗವತ್ಪೂಜಾರೂಪವಾದಂತಹ ಸ್ವಕರ್ಮ ಅನುಷ್ಠಾನ ಎಂಬುದಾಗಿ ತಿಳಿದುಕೊಂಡು ಯುದ್ಧ ಯುಜ್ಜಸ್ವ. ಯುಂಕ್ಷ್ವ ಅಂದರೆ ಅರ್ಥ ಏನು? ತೊಡಗು. ನಾನು ಸ್ವಕರ್ಮಾನುಷ್ಠಾನ ಅಂತ ತಿಳಿದು ಯುದ್ಧವನ್ನು ತೊಡಗು. ನೈವಂ ಪಾಪಮಾಪ್ಸಿದೆ, ಇದರಿಂದಾಗಿ ನಿನಗೆ ಸ್ವಧರ್ಮಾನುಷ್ಠಾನ ಮಾಡೋದ್ರಿಂದಾಗಿ ನೈವಂ ಪಾಪಮಾಪ್ಸಿದೆ, ನಿನಗೆ ಯಾವತ್ತೂ ಸಹಿತ ಪಾಪ ಅಂತೂ ಬರೋಲ್ಲ. ಪ್ರತ್ಯುತ ಪುಣ್ಯವೇ ವಾಪ್ಸದೆ ಇತ್ಯರ್ಥ. ಮತ್ತು ಇದರಿಂದ ಏನಾಗ್ತದೆ? ಅಯ್ಯೋ ಪಾಪ ಎಲ್ಲ ಬರ್ತದೆ ಅಂತ ತಿಳ್ಕೊಂಡಲ್ಲ, ನಿನಗೆ ಇದರಿಂದ ಆಗುವಂಥದ್ದು ಪುಣ್ಯನೇ, ಪಾಪ ಅಂತೂ ಬರಲ್ಲ, ಪುಣ್ಯನೇ ನಿನಗೆ ಸಿಗ್ತದೆ ಅಂತ ಹೀಗೆ ತಿಳಿಸ್ತಾನೆ. ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ವಿಷಯದ ನಿರೂಪಣೆ ಹೋಗ್ತದೆ, ಮುಂದುವರೆಸ್ತಾನೆ. ಇಲ್ಲಿ ತನಕ ಆತ್ಮತತ್ವಜ್ಞಾನದ ಬಗ್ಗೆ ಹೇಳ್ತಾ ಬಂದೆ. ಮುಂದೆ ಆ ಆತ್ಮತತ್ವಜ್ಞಾನಕ್ಕೆ ಬೇಕಾದಂತಹ ಜ್ಞಾನ ಸಾಧನೆಯನ್ನು ಹೇಳ್ತೇನೆ. ಅದೇನೇ ಸಾಂಖ್ಯ ಯೋಗ. ಸಾಂಖ್ಯ ಅಂದರೆ ತತ್ವಜ್ಞಾನ, ಯೋಗ ಅಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಜ್ಞಾನ ಸಾಧನ ಅಂತ ತಿಳಿಸಿಕೊಡ್ತಾನೆ. ಏಷಾತೆ ಅಭೀತಾ ಸಾಂಖ್ಯೆ ಬುದ್ಧಿರ್ ಯೋಗೇತ್ಯಮಾಂ ಶೃಣು ಬುದ್ಧಿಯ ಯುಕ್ತೋ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇದರಿಂದಾಗಿ ಕರ್ಮಬಂಧನ ರೂಪವಾದಂತಹ ಸಂಸಾರ ಏನಿದಲ್ಲ, ಸಂಸಾರದಿಂದ ದೂರ ಆಗ್ತಿ, ಪರಮಾತ್ಮನ ಅನುಗ್ರಹದಿಂದ ಸಾಕ್ಷಾತ್ಕಾರ ದ್ವಾರ ದೂರ ಆಗ್ತಿ ಅಂತ ಪ್ರಧಾನ ವಿಷಯ. ಮುಂದಿನ ಪಾಠದಲ್ಲಿ ಕಾಣೋಣ. ಕೃಷ್ಣಾರ್ಪಣ.